ನಾರಾಯಣಂ ಗುಣೈಸ್ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಸಾಧೋ ಬ್ರಹ್ಮ ಜಿಜ್ಞಾಸ. ಓಂ ಆತ್ಮ ಪ್ರಕರಣ ನಿನ್ನೆ ಬಂದಿತ್ತು. ಎಲ್ಲಿ ಬಂದಿತ್ತೀಗ? ಮುಕ್ತನಾದವನು ಸಂಸ್ವದ್ಯ ವಿಹಾಯ ಸ್ವೇನ ಶಬ್ದಾತ್ ಓಂ. ಮುಕ್ತಿ ಸಮುದ್ರ, ಈ ಸಂಸಾರ ಸಮುದ್ರ ದಾಟಿಬಿಟ್ಟು ದೇವರ ಹತ್ರ ಹೋದವನು ಅವಿಹಾಯ ತನ್ನ ಸ್ವರೂಪ ಇತ್ಯಾದಿ ಯಾವುದನ್ನೂ ಬಿಟ್ಕೊಳ್ದೇನೆ ತನ್ನ ಸ್ವರೂಪದಲ್ಲಿ ಇರ್ತಾನೆ ಅಷ್ಟೇ ಹೊರತು ಐಕ್ಯಾದಿಗಳನ್ನು ಹೊಂದೋದಿಲ್ಲ, ಸಾಧ್ಯ ಹೊಂದೋದಿಲ್ಲ, ಶೂನ್ಯನೂ ಆಗೋದಿಲ್ಲ. ಎಲ್ಲ ಅರ್ಥ ಬಂತು. ಆವಾಗ ಅದು ಅರ್ಥ ಕೊಟ್ಟರು. ಅಲ್ಲ, ಅಲ್ಲಿ ಯಾರ ಬಗ್ಗೆ ಹೇಳಿಲ್ಲ, ಮುಕ್ತರ ಬಗ್ಗೆ ಹೇಳಿಲ್ಲ. ಅಂದರೆ ಮುಕ್ತ ಪ್ರತಿಜ್ಞಾನ ಇಲ್ಲಿ ಬಂದಿರೋದು ಮುಕ್ತನ ವಿಷಯ, ಸಬ್ಜೆಕ್ಟ್ ಟಾಪಿಕ್ ಇರೋದೇ ಅದಾದ್ದರಿಂದ ಮುಕ್ತನ ವಿಷಯ ಅಲ್ಲ ಇದು ಅಂತ ಹೇಳಬಾರ್ದು, ಮುಕ್ತನ ವಿಷಯನೇ ಆಗಿದೆ ಅಂತ ಹೇಳಿ. ಓಂ ಆತ್ಮ ಪ್ರಕರಣಾತು ಪರಂಜ್ಯೋತಿ ಶಬ್ದೇನ ಪರಮಾತ್ಮ ಇವ ಉಚ್ಯತೆ. ಅಲ್ಲೇನಾಗಿದೆ ಬಂದಾಗ ಆತ್ಮ ಅನ್ನೋ ಪದ ಬಂದಿದೆ. ಆತ್ಮ ಅನ್ನೋ ಪದ ಯಾರಂತ ಹೇಳುತ್ತೆ ಅಂತ ಪ್ರಶ್ನೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಪರಮಾತ್ಮನ್ನೇ ಹೊರತು ಬೇರೆಯವನ್ನಲ್ಲ. ಯಾಕೆ? ತತ್ ಪ್ರಕರಣತ್ವ. ಪ್ರಕರಣ ಅಂದರೆ ಸಂದರ್ಭ ಬಂದಿರೋದು ಅದಾದ್ದರಿಂದಾಗಿನೇ ಏನದು ಪರಮಾತ್ಮನ ಆತ್ಮ ಶಬ್ದ ಪರಮಾತ್ಮ ಅಂತಲೇ ಅರ್ಥ ಮಾಡಬೇಕು. ಅಲ್ಲಿ ಹಿಂದೆ ಬಂದಿದೆ ಆಗಲೇ ಗೌಣಸ್ಥೇನ ಆತ್ಮ ಶಬ್ದ, ಗೌಣ ಅಂತ ಹೇಳಬಾರ್ದು. ಆತ್ಮ ಶಬ್ದ ಇದೆ, ಆತ್ಮ ಶಬ್ದ ಕೂಡ ಬೇರೆ ಅರ್ಥ ಮಾಡಬಾರ್ದು. ಅನ್ಯಾವಾಚೋ ವಿಮುಂಚಥ ತಮೇಕಂ ಜಾನತ ತಮೇವೇಕಂ ಜಾನತಾತ್ಮಾನಂ ಹೀಗೆಲ್ಲ ಹೇಳಿರೋದ್ರಿಂದ ಉಳಿದ ಆತ್ಮ ಅಲ್ಲ, ಪರಮಾತ್ಮನೇ ಆಗಿರಬೇಕು. ಅದರ ಜ್ಞಾಪಕ ಮಾಡ್ಕೋಬೇಕು. ಇಲ್ಲಿಗೆ ಪರಂಜ್ಯೋತಿ ಹೇಳಿದ ಮೇಲೆ ಉಳಿದವರಾಗಲೇ ಸಾಧ್ಯ ಇಲ್ಲ. ಪರಂಜ್ಯೋತಿ ಅನ್ನೋ ಪದ ಏನನ್ನು ಹೇಳ್ತಾ ಇದೆ? ಪರಮಾತ್ಮನ್ನೇ ಹೇಳ್ತಕ್ಕಂಥ ಪದ ಹೊರತು ಬೇರೆಯವರಿಗೆ ಅಪ್ಲಿಕಬಲ್ ಅಲ್ಲ. ಜ್ಯೋತಿರ ದರ್ಶನ ತಿಂದು ಹೇಳಿದ್ದಾರೆ. ಆಮೇಲೆ ತತ್ ಪ್ರಕರಣ ಬರೀ ಜ್ಯೋತಿ ಅಂದರೆ ಸೂರ್ಯ ಆಗ್ಬೋದು. ಪರಂಜ್ಯೋತಿ ಅಂತ ಹೇಳಿದರೆ ದೇವರೇ ಆಗಬೇಕು, ಬೇರೆ ಅಲ್ಲ. ಯಾಕೆ? ಅವರೊಳಗಿದ್ದು ಬೆಳಕೊಡೋದು ಪರಮಾತ್ಮನಾದ್ದರಿಂದ. ಪರಂ ಬ್ರಹ್ಮ ಪರಮಾತ್ಮಾಧಿಕಾಗಿರಹ ಪರಂಜ್ಯೋತಿ ಪರಬ್ರಹ್ಮ ಪರಮಾತ್ಮ ಎಲ್ಲ ಶಬ್ದಗಳು ಕೂಡ ಯಾರನ್ನು ಹೇಳುತ್ತೀವೋ ಸರ್ವತ್ರ ಹರಿವೇವೈಕಂ ಬ್ರೂಯು ನಾಣ್ಯಂ ಕಥಂಚರ ಇತಿ ಚ ಬ್ರಹ್ಮಾಂಡೆ. ಈ ಪದಗಳು ಯಾವಾಗಲೂ ದೇವರನ್ನೇ ಹೇಳುತ್ತೆ ಪದಗಳೇ ಹೊರತು ಬೇರೆಯವರನ್ನು ಹೇಳೋ ಪದಗಳಲ್ಲ ಇವು. ಚೀಫ್ ಅನ್ನೋ ಪದ ಹೇಗೋ ಹಾಗೆ. ಚೀಫ್ ಅನ್ನೋ ಪದ ಯಾರನ್ನು ಹೇಳಬೇಕು? ಫಸ್ಟು ಒಬ್ಬನ್ನೇ ಹೇಳಬೇಕು. ಏನಾಗಿರ್ತಾರೋ ಅವನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಾರೆ, ಒಬ್ಬನ್ನ ಮೋಸ್ಟ್ ಇಂಪಾರ್ಟೆಂಟ್. ಆತ್ಮ ಯಾರು ಬೇಕಾದ್ರೆ ಆಫೀಸರ್, ಯಾರು ಬೇಕಾದ್ರೆ ಚೀಫ್ ಆಫೀಸರ್ ಒಬ್ಬನೇ. ಪರಂ ಬ್ರಹ್ಮ ಗೊತ್ತಾಯ್ತಾ? ಪರಮಾತ್ಮ, ಪರಂ ಆತ್ಮ, ಪರಮ ಆತ್ಮ ಎರಡೂ ಆಗ್ಬೋದು. ಪರಂ ಬ್ರಹ್ಮ ಇದ್ದಾಗ ಪರಮಾತ್ಮ. ಸರ್ವತ್ರ ಹರಿರೇ ವೈಕಂ ಹರಿವೇ ವೈಕಂ ಬ್ರೂಯು ನಾಣ್ಯಂ ಕಥಂಚನ ಇತಿ ಚ ಬ್ರಹ್ಮಾಂಡ. ಉಳಿದರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಲೇಬಾರ್ದು. ಓಂ ಅವಿಭಾಗೇನ ದೃಷ್ಟತ್ವಾತ್ ಓಂ ಯೇ ಭೋಗಾ ಪರಮಾತ್ಮನ ಭುಜ್ಯಂತೆ ತಯೇವ ಮುಕ್ತೈರ್ಭುಜ್ಯಂತೆ. ಯಾನೇವ ಅಹಂ ಶೃಣೋಮಿ ಯಾನ್ ಪಶ್ಯಾಮಿ ಯಾನ್ ಜಿಘ್ರಾಮಿ ತಾನೇವ ಏತೆ ಇದಂ ಶರೀರಂ ವಿಮುಚ್ಯ ಅನುಭವಂತಿ ಇತಿ ದೃಷ್ಟತ್ವಾತ್ ಚತುರ್ವೇದಶಿಖಾಯಾಂ ಭವಿಷ್ಯತ್ ಪುರಾಣೇ ಚ. ಮುಕ್ತಾಃ ಪ್ರಾಪ್ಯ ಪರಂ ವಿಷ್ಣುಂ ತದ್ಭೋಗಾನ್ ಲೇಶತಃ ಕ್ವಚಿತ್ ಬಹಿಷ್ಟಾನ್ ಭುಂಜತೆ ನಿತ್ಯಂ ನಾನಂದಾದೀನ್ ಕಥಂಚನ ಇತಿ. ಇಲ್ಲಿ ಕೆಲವು ವಿಷಯ ಮತ್ತೆ ಬಂತು. ಅವಿಭಾಗೇನ ದೃಷ್ಟತ್ವಾತ್ ಓಂ ಅವಿಭಾಗೇನ ದೃಷ್ಟತ್ವಾತ್ ಓಂ ಯೇ ಭೋಗಾ ಪರಮಾತ್ಮನ ಭುಜ್ಯಂತೆ ತಯೇವ ಮುಕ್ತೈರ್ಭುಜ್ಯಂತೆ. ಮುಕ್ತನು ಭೋಗಗಳನ್ನು ಅನುಭವಿಸ್ತಾನೆ ಬಂದಿದೆ. ಎಂ ಸುಖಿ ಕಾಮಯತೆ ಅರ್ಥ ಹೇಳಿದ್ದಾರೆ. ಯಾವ ಭೋಗ ಅನುಭವಿಸ್ತಾನೆ ಅಂತ ಪ್ರಶ್ನೆ. ಅದಕ್ಕೆ ಪರಮಾತ್ಮ ಅನುಭವಿಸ್ತಾನಲ್ಲ ಅದೇ ಭೋಗಗಳನ್ನು ಅನುಭವಿಸ್ತಾನೆ. ಪರಮಾತ್ಮ ಅನುಭವಿಸೋ ಭೋಗಗಳನ್ನೇ ಮುಕ್ತ ಜೀವ ಅನುಭವಿಸ್ತಾನೆ. ಇಲ್ಲೂ ಕೂಡ ಅಷ್ಟೇ, ತುಂಬ ಹುಷಾರಾಗಿ ಕೇಳಬೇಕಾದಲ್ಲ. ಮುಕ್ತೈರ್ಭುಜ್ಯಂತೆ ಅದಕ್ಕೆ ವಾಕ್ಯ ಯಾನೇವ ಅಹಂ ಶೃಣೋಮಿ ಯಾನ್ ಪಶ್ಯಾಮಿ ಯಾನ್ ಜಿಘ್ರಾಮಿ ತಾನೇವ ಏತೆ ಇದಂ ಶರೀರಂ ವಿಮುಚ್ಯ ಅನುಭವಂತಿ ಇತಿ ದುಷ್ಟತ್ವಾತ್ ಚತುರ್ವೇದ ಶಿಖಾಯ. ನಾನೇನು ಕೇಳ್ತೇನೆ ಏನು ಅದನ್ನೇ ಮುಕ್ತರು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ ಮೇಲೆ ಅದೇ ಆಯ್ತಾರೆ. ಅದಕ್ಕೆ ಇಷ್ಟು ಸರಿ ಹೋಯ್ತು. ಈಗ ಒಟ್ಟಿನ ಮೇಲೆ ಏನೀಗ ಪರಮಾತ್ಮನ ಭೋಗಗಳು ಇವ್ರು ಪರಮಾತ್ಮ ಇವನಾಗಿಲ್ಲ. ಮೊದಲೇ ಪಾಯಿಂಟ್ ಪರಮಾತ್ಮನೇ ಆಗಿಲ್ಲ. ಪರಮಾತ್ಮ ಅನುಭವಿಸೋ ಭೋಗ ಇವರು ಅನುಭವಿಸ್ತಾನೆ ಅಂತ ಹೇಳಿದ ಮೇಲೆ ಐಕ್ಯ ಹೊಂದಿದರೆ ಅಂಥ ಭೋಗ ಅಂತ ಹೇಳಬೇಕಾಗಿಲ್ಲ, ಅದೇ ಭೋಗ ಅಂತ ಹಾಗೆಲ್ಲ ಹೇಳಲಿಲ್ಲ. ಪರಮಾತ್ಮ ಅನುಭವಿಸ್ತಾ ಭೋಗಗಳನ್ನೇ ಅನುಭವಿಸ್ತಾನೆ, ಕೇಳೋದನ್ನೇ ಕೇಳ್ತಾನೆ, ನೋಡೋದನ್ನೇ ನೋಡ್ತಾನೆ ಅಂತ ಹೇಳಿದ್ದರಿಂದ ಭೇದ ಇದೆ, ತಾರತಮ್ಯ ಇದೆ, ಎಲ್ಲ ಬಂದೋಯ್ತು. ಪರಮಾತ್ಮ ಅನುಭವಿಸೋ ಭೇದಗಳಿದೆ ಅಂತ ಹೇಳಿದಾಗ ದೊಡ್ಡವನು ಅನುಭವಿಸೋ ಭೋಗ ಅಂತ ಹೇಳಿದಾಗ ಸ್ವಾಮಿಗಳೇನೇ ಬಡಿಸಿದ್ರು ಏನಾಯ್ತು? ಈಗ ಆ ಕ್ವಾಲಿಟಿ ಬೇರೆ ಆಯ್ತು. ನಿಷಿದ್ಧವನ್ನು ಹುಡುಕ ಅದರಲ್ಲಿ ನಿಷಿದ್ಧ ಹುಡುಕಪ್ಪ ಏನಾದ್ರು ಹುಡುಕೋದಿಲ್ಲ. ಯಾಕೆ? ನಿಷಿದ್ಧರ ಚಾನ್ಸೇ ಇಲ್ಲ. ಅನಿಷಿದ್ಧತ್ವ ಶುದ್ಧತ್ವ ಅವೆಲ್ಲವೂ ಇನ್ಕ್ಲೂಡೆಡ್. ಅದು ಆದರೆ ಒಂದು ಭ್ರಮೆ ಬರುತ್ತೆ ನಮಗೆ, ಉತ್ತರ ಕೊಡ್ತಾರೆ.
ಏನು ಭ್ರಮೆ ಅಂದರೆ ಹಾಗೆ ದೇವ್ರ ಭೋಗನೇ ಅನುಭವಿಸ್ತೀವಿ ಅಂತ ಹೇಳಿದರೆ ಏನಾಯ್ತು ಅಲ್ಲಿಗೆ? ಒಂದು ರೀತಿ ಸಾಮ್ಯ ಬಂತಲ್ಲ, ಆನಂದ ಸಾಮ್ಯ ಅಂತ. ಹಾಗಲ್ಲ ಅರ್ಥ. ಮುಕ್ತಾಹ ಪ್ರಾಪ್ಯ ಪರಂ ವಿಷ್ಣು ತದ್ಭೋಗಾನ್ ದೇಶತಃ ಕ್ವಚಿತ್ ಬಹಿಷ್ಟಾನ್ ಭುಂಜತೆ ನಿತ್ಯಂ ನ ಆನಂದಾದೀನ್ ಕಥಂಚನ ಇತಿ. ಈ ಭೋಗಗಳಲ್ಲ. ಯಾವ ಭೋಗಗಳಲ್ಲ? ಪರಮಾತ್ಮ ಅನುಭವಿಸಿದಂಥ ಭೋಗಗಳಲ್ಲ. ಸಿಮಿಲರ್ ಅಂತ ಅರ್ಥ ಮಾಡ. ಸಿಮಿಲರ್ ಹೊರತು ಸೇಮ್ ಅಲ್ಲ. ಸಿಮಿಲರ್ ಇವತ್ತು ಉದಾಹರಣೆ ಮಠಕ್ಕೆ ಹೋದ ಅಡಿಗೆ ದೇವ್ರ ಪ್ರಸಾದ, ಎಲ್ಲರೂ 3-4 ಅಡಿಗೆ ಮಾಡಿದ್ರು ಕೂಡ ದೇವ್ರ ಪ್ರಸಾದ ಕಾಮನ್. ಅದೇ ಅಡಿಗೆ ಅದೇ ಅದರಲ್ಲೇ ಬಡಿಸಿದರು. ಇವೆಲ್ಲ ಸಹಭೋಗ. ಯಾರಿಗಿದೆಲ್ಲ? ಬ್ರಹ್ಮವಾಯುಗಳಿಗೆ. ಅಂಥ ವಿಶೇಷವಾದದ್ದು ಸಹಭೋಗ. ಅದು ಬೇರೆ. ಅದು ಕೂಡ ಮತ್ತೇನಲ್ಲ, ದೇವ್ರದ್ದೇ ಅಲ್ಲ. ಮತ್ತೆ ದೇವ್ರದ್ದೇ ಅನ್ನೋದು ಬಹಿಷ್ಠಾನ್ ಭೋಗ. ಅದೇ ಚೇರಲ್ಲಿ ಕೂತಿದ್ದ, ಚೇರ್ ಬೇರೆ ಬೇರೆ, ಅಲ್ಲಿ ಕೊಡ್ಬೋದು. ಅಷ್ಟು ಹೊರತು ಏನು ಸಾಧ್ಯ ಇಲ್ಲ. ಚೇರಲ್ಲಿ ಕೂತ ವ್ಯಕ್ತಿನೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕೂಡೋದಾಗ್ಬಿಟ್ರೆ ಯಾರು ಇಳಿದವರು ಕೂತ್ಬಿಟ್ಟ, ಈಗ ನಾನು ಇವನು ಅಂತ ಹೇಳಕ್ಕೆ ಬರೋದಿಲ್ಲ. ಯಾಕೆ? ಇವನು ಕೂತಿದ್ದಕ್ಕೆ ಚೇರಿನ ವ್ಯಾಲ್ಯೂ ಕಡಿಮೆ ಆಯ್ತೆ ಹೊರತು ಅದೇ ಇವನ ವ್ಯಾಲ್ಯೂ ಜಾಸ್ತಿ ಆಗಲಿಲ್ಲ. ಅಲ್ಲಿ ಕೂತ್ರೆ ಚೇರಿನ ವ್ಯಾಲ್ಯೂ ಜಾಸ್ತಿ ಆಯ್ತು ಹೊರತು ಕೂತ್ರೆ. ಅದೇ ಭೋಗಗಳು ಅದೇ ಭೋಗ, ಅದೇ ಸಾರು ಅಂದರೆ ಹಾಗೋ ಹಾಗೆ. ಅದೇ ಅಂದರೆ ಸಿಮಿಲರ್ ಅಂತ ಅರ್ಥನೇ ಹೊರತು ಸಿಮಿಲರ್ ಸೇಮ್ ಕ್ವಾಲಿಟಿ. ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತ ಹೇಳ್ತಾರೆ, ಗೊತ್ತಲ್ಲ? ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂದರೆ ಏನು? ಬೇರೆ ದೇಶಕ್ಕೆ ಕಳಿಸ್ತಾರಲ್ಲ, ಅದು ಸ್ವಲ್ಪ ಕೆಟ್ಟದ್ದು ತೊಗೊಳ್ಳಲ್ಲ ಅವರು. ಬರೀ ವಾಪಸ್ ಕಳಿಸೋದಿಲ್ಲ, ಎಲ್ಲ ಮುಗಿಸ್ಬಿಟ್ಟು ಫೈನ್ ಹಾಕ್ತಾರೆ. ಇವರು ವಾಪಸ್ ಕಳಿಸ್ತಾರೆ, ಅಲ್ಲಿ ಅದು ಬೇರೆ ಡಬಲ್ ಖರ್ಚಾಗುತ್ತೆ. ಡೆಸ್ಟ್ರಾಯ್ ಮಾಡಿಬಿಡ್ತಾರೆ ಅದೆಲ್ಲ ಕೂಡ. ಅದಕ್ಕೆ ಭಾರಿ ಒಳ್ಳೆಯದು ಕಳಿಸಿದ್ರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತ ಕರೀತಾರೆ ಸಾಮಾನ್ಯವಾಗಿ. ಎಕ್ಸ್ಪೋರ್ಟ್ ಮಾಡಿದ ಕ್ವಾಲಿಟಿ ಅದು ಎಕ್ಸ್ಪೋರ್ಟ್ ಆಗಿರುತ್ತೆ, ಇವರೇನು ತೊಗೊಳೋದಲ್ಲಿ ಗೊತ್ತಾಯ್ತು. ಎಕ್ಸ್ಪೋರ್ಟಿಗೆ ಯೋಗ್ಯವಾದ ಕ್ವಾಲಿಟಿ ಅಂತ ಅರ್ಥ ಮಾಡಬೇಕೆ ಹೊರತು ಆಲ್ರೆಡಿ ಎಕ್ಸ್ಪೋರ್ಟೆಡ್ ಅಂತ ಮಾಡಬಾರ್ದು. ಅದೇ ರೀತಿ ಉತ್ತಮ ಭೋಗಗಳು ಅಂತ ತಾತ್ಪರ್ಯ ಏನು ಅಂದರೆ ಅಪರಾಕೃತ ಭೋಗಗಳು ಆ ಅರ್ಥ ಮಾಡಬೇಕು. ಅಪರಾಕೃತ ಭೋಗ, ಶುದ್ಧ ಭೋಗ ಮತ್ತು ಕೂಡ ಅವರಿಗೆ ತೃಪ್ತಿ, ಅವರವರಿಗೆ ಪೂರ್ಣ ತೃಪ್ತಿ, ಅವರ ಯೋಗ್ಯತೆ ತಕ್ಕಂತೆ ಕೊಡೋ ಭೋಗ, ಈ ಅರ್ಥ ಮಾಡಬೇಕೆ ಹೊರತು ಏನು ಅರ್ಥ ಮಾಡಿಕೊಡೋದು? ದೇವರದ್ದೇ ಭೋಗ ಅಂತ ಮಾಡಬಾರ್ದು. ದೇವ್ರ ಭೋಗ ದೇವರದ್ದೇನೆ, ಇನ್ನೊಬ್ರು ಅನುಭವಿಸೋಕ್ಕೆ ಸಾಧ್ಯವೇ ಇಲ್ಲ. ಅದನ್ನಾದ್ದರಿಂದ ಅದು ಪರಿಪೂರ್ಣವಾದ ಭೋಗ. ಅದು ಇಮ್ಯಾಜಿನ್ ಮಾಡಲಿಕ್ಕೂ ಬರೋದಿಲ್ಲ. ಇದು ಎರಡು ಕ್ಲಾರಿಫಿಕೇಷನ್ ಕೊಟ್ಟರು. ಭೇದ ಇತ್ಯಾದಿಗಳು ಬಂತು, ಅಭೇದ ಬರಲಿಲ್ಲ. ದೇವರ ಆನಂದನೇ ಅಲ್ಲ, ಸಿಮಿಲರ್ ಆನಂದನೋ ನಾ ಆನಂದಾದೀನ್ ಕಥಂಚ. ಕೆಲವು ಭೋಗಗಳನ್ನು ನೋಡ್ಬೋದು. ದೇವರೇ ನೋಡಿದ ವಸ್ತುವನ್ನು ನೋಡಿದ ಅಂತ ತಿಳ್ಕೊಬೇಡ. ವಸ್ತು ಅದೇ, ನೋಡಿದ್ದದೇ, ಅದು ಸರಿ ಅಷ್ಟೇ ಹೊರತು ದೇವ್ರು ನೋಡಿದಾಗ ನೋಡಿದ ಅಲ್ಲ. ಮತ್ತೆ ಒಬ್ಬ ಪೇಷಂಟ್ ಡಾಕ್ಟ್ರ್ ನೋಡೋದಕ್ಕೂ ಬೇರೆಯವ್ರು ನೋಡೋದಕ್ಕೂ ಭಾರಿ ವ್ಯತ್ಯಾಸ ಇದೆ. ಡಾಕ್ಟ್ರ್ ಅವ್ರು ರೋಗಿಯಾಗಿ ಹ್ಯಾಂಗೆ ನೋಡೋಕ್ಕೂ ಡಯಾಗ್ನೋಸ್ ಮಾಡೋದು. ಉಳಿದವರೆಲ್ಲ ರೋಗಿ ಅಂತ ಅಷ್ಟೇ ನೋಡ್ತಾರೆ ಹೊರತು ಯಾವ ರೋಗಿ ಗೊತ್ತಿರೋದಿಲ್ಲ ಅವರಿಗೆ. ಆದರೂ ರೋಗಿ ನೋಡಿದ್ದು ಒಬ್ಬನ್ನೇ. ಆ ರೀತಿ ಅಲ್ಲೂ ಲಿಮಿಟೆಡ್ ಮಾಡಲೇಬೇಕು. ಮಹಾಲಕ್ಷ್ಮೀ ದೇವಿ ಜ್ಞಾನ ಪರಿಪೂರ್ಣ ಜಗತ್ತಿನ ಬಗ್ಗೆ, ಪರಮಾತ್ಮ ಜ್ಞಾನನೂ ಪರಿಪೂರ್ಣ. ಆದರೂ ಕೂಡ ಸ್ಪಷ್ಟತ್ವೇ ನ್ಯೂನಮ್ ಅಂತ ಹೇಳ್ತಾರೆ. ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ನಮ್ಗೆ ಯಾರಿಗೂ ಅರ್ಥನೇ ಆಗೋದಿಲ್ಲ. ಬಟ್ ಏನಿದೆ ಅದು? ದೇರ್ ಈಸ್ ಸಮ್ ಡಿಫರೆನ್ಸ್. ಒಂದು ಅಸ್ವಾತಂತ್ರ್ಯದ ಶುರುವಾಗುತ್ತೆ. ಸ್ಪಷ್ಟತ್ವದಲ್ಲಿ ಅತಿ ಸ್ಪಷ್ಟ, ಸ್ಪಷ್ಟಾತಿ ಸ್ಪಷ್ಟ ದೇವರ ಜ್ಞಾನ, ಸ್ಪಷ್ಟಾತಿ ಸ್ಪಷ್ಟ. ಮಹಾಲಕ್ಷ್ಮಿ ಜ್ಞಾನ ಸ್ಪಷ್ಟಾತಿ ಸ್ಪಷ್ಟ. ಅದರಲ್ಲಿ ಚೂರು ವ್ಯತ್ಯಾಸ ಇದೆ. ಅದು ನಮಗೆ ಅರ್ಥವಾಗ್ತಕ್ಕಂಥ ವಿಷಯ ಅಲ್ಲ, ಬಟ್ ಇರೋದು ನಿಜ. ಈಶಜ್ಞಾನ ಪ್ರಮಾಣ ಪದ್ಧತಿ ಬರೀಬಾರದು. ಓಂ ಬ್ರಾಹ್ಮಣ ಜೈಮಿನಿರ್ ಉಪನ್ಯಾಸಾದಿಭ್ಯ ಓಂ. ಆ ಕೆಲವೆಲ್ಲ ಪ್ರಶ್ನೆ ಶುರುವಾಯ್ತು. ಈಗ ಅಲ್ಲಿ ಜೀವ ಅನುಭವಿಸ್ಬೇಕಾದ್ರೆ ಅವ್ರಿಗೆ ಕೈಕಾಲು ಇದೆಯೋ ಇಲ್ವೋ, ಕಣ್ಣು ನೋಡ್ಬೇಕಾದ್ರೆ ಕಣ್ಣು ಬೇಕು, ಕೇಳ್ಬೇಕಾದ್ರೆ ಕಿವಿ ಬೇಕು, ಇದೆಯೋ ಇಲ್ವೋ. ಇದ್ದರೆ ಮತ್ತೆ ಇಂಥ ಪ್ರಕಾರ ಸಂಸಾರಕ್ಕೆ ಬಂದಾಗ ಆಯ್ತಲ್ಲ, ಗೊತ್ತಾಯ್ತಾ? ಅಂದಮೇಲೆ ಏನು ಉಪಯೋಗ ಅಂತ ಪ್ರಶ್ನೆ ಬಂತು. ಇಲ್ಲ ಅಂದರೆ ಅನುಭವಿಸ್ತಾರೆ ಹಾಗೆ, ಇಲ್ಲ ಅಂದರೆ ಅನುಭವಿಸೋದಿಲ್ಲ. ಇದೇ ಇದ್ದರೆ ಬಂಧನ ಆಯಿತು. ಮತ್ತೆ ಹೇಗೆ ಸಾಧ್ಯ? ಇಲ್ಲ. ಅದಕ್ಕೇನು ಹೇಳಿದ್ರೆ ಕೆಲವು ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ. ಏನು ಮಾಡಿದ್ರು ಅವರು? ಮುಕ್ತಿಯಲ್ಲಿ ಏನಿರೋದಿಲ್ಲ, ಯಾವುದಿರೋದಿಲ್ಲ ಅಂತ ಹೇಳಿ, ಯಾವುದಿರೋದಿಲ್ಲ. ಮುಕ್ತಿಯಾಗಿ ಹೋಗ್ತಾರಾಗಿದೆ. ಯಾವಾಗಲೂ ಬೆಟರ್ ಅಂತ ಕರೆದು ಇದಕ್ಕಿಂತ ಜಾಸ್ತಿ ಇರಬೇಕು ಯಾವಾಗಲೂ. ಮುಕ್ತಿ ಮತ್ತು ಹೈಯೆಸ್ಟ್ ಅಂತ ಹೇಳಿದ ಮೇಲೆ ಇದಕ್ಕಿಂತ ಹೋಪ್ಲೆಸ್ ಆಗೋದಾದರೆ ಏನು ಉಪಯೋಗ ಅದರಿಂದ? ಸ್ಪೆಷಲ್ ಸೀಟ್ ಅಂತ ಎಲ್ಲರೂ ಕೊಡಿಸ್ಬಿಟ್ರೆ ಪಾಪ ಎಲ್ಲೋ ಕೂತವಲ್ಲ, ಸ್ಪೆಷಲ್ ಸೀಟ್ ಕೊಡಿಸಿದ್ದೀರಿ ಅಂತೇಳಿ. ಅದಕ್ಕಿಂತ ಚೆನ್ನಾಗಿರ್ಬೇಕು, ಇಲ್ಲೋದ್ರ ಉಪಯೋಗ ಇದೆ. ಕೆಲವು ಕೇಳ್ತಾರೆ ಬಸ್ ರೇಟ್ ಜಾಸ್ತಿ ತೊಗೊಂಡು, ಸೂಪರ್ ಸರಿ ಅಂದ. ಅದೇ ಆಗಿದ್ದು ಯಾಕೆ ಕೊಡ್ತಾನೆ ಅವನು? ಕೊಡೋದಿಲ್ಲ. ಅದಕ್ಕೆ ಮುಕ್ತಿ ಬೆಸ್ಟ್ ಅಂತ ಹೇಳಿದ ಮೇಲೆ ಅದೇನಿರಬೇಕಲ್ಲಿ? ಇಲ್ಲಿ ಇದು ಕಂಪೇರ್ ಮಾಡೋಕ್ಕೆ ಅಸಾಧ್ಯವಾದಷ್ಟು ಬೆಸ್ಟ್ ಇರಬೇಕು. ಅಂದರೆ ಏನು ಹೇಳ್ತೀರಿ ಹೇಳಿದ್ದೀಗ? ಅದಕ್ಕೆಲ್ಲ ಉತ್ತರ ಕೊಡ್ತಾರೆ. ಇದೆಲ್ಲ ಓದಿದಾಗ ಇರೋದು ಚಿಕ್ಕ ಸ್ವಲ್ಪ ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತಾರೆ. ಈ ರೀತಿ ಮೋಕ್ಷ ತಿಳ್ಕೊಂಡು ಹೋಗಬೇಕು ಅನಿಸುತ್ತಾಗ. ಇಲ್ಲದೆ ಹೋದರೆ ಅಪ್ಪಿತಪ್ಪಿನ ಹೋಗಬಾರ್ದು ಅನಿಸುತ್ತೆ. ಬೈ ಚಾನ್ಸ್ ಕೂಡ ಹೋಗಬಾರ್ದು. ಆ ಥರ ಮಾಡಿ ಎಲ್ಲರೂ ಬಿಡಿಸ್ಬಿಟ್ರು. ಅದೆಲ್ಲ ನಾಳೆ ದಿವಸದ ಕಂಟಿನ್ಯೂ ಮಾಡಿ.